ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ವಾದ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾಕೆ ಖುದ್ದು ಅವರು ವಾದ ಮಂಡಿಸಿದರು ಅಂತ. ಅಂದರೆ 58 ಲಕ್ಷ ಮತದಾರರ ಹೆಸರನ್ನು ಕೈ ಬಿಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಮೊದಲ ಹಂತದಲ್ಲೇ ಇಷ್ಟೊಂದು ಜನರನ್ನು ಕೈ ಬಿಡಲಾಗ್ತಾ ಇರೋದು ರಾಜ್ಯದ ಆಶಯಕ್ಕೆ ಧಕ್ಕೆ ತರಲಾಗಿದೆ. ಆಧಾರ್ ಕಾರ್ಡ್ನ ಪರಿಗಣಿಸ್ತಾ ಇಲ್ಲ. SIR ಒತ್ತಡದಿಂದ ಬಹಳಷ್ಟು ಜನರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಬದುಕಿರೋರ್ನೂ ಕೂಡ ಮರಣ ಹೊಂದಿದ್ದಾರೆ ಅಂತ ಹೇಳಿ ನಮೂದಿಸಲಾಗ್ತಾ ಇದೆ. 6 ಬಾರಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೀನಿ, ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಖುದ್ದಾಗಿ ದೀದಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾರೆ. ಇನ್ನು ಚುನಾವಣಾ ಆಯೋಗ ಅನ್ನೋದು ವಾಟ್ಸಪ್ನಲ್ಲಿ ನಿರ್ದೇಶನಗಳನ್ನು ನೀಡ್ತಕ್ಕಂತಹ ವಾಟ್ಸಪ್ ಆಯೋಗ ಆಗಿ ಹೋಗಿಬಿಟ್ಟಿದೆ. ಅಸ್ಸಾಂನಲ್ಲಿ ಮಾತ್ರವೇ SIR ಜಾರಿ ಯಾಕೆ ಆಗಿಲ್ಲ? ಪಶ್ಚಿಮ ಬಂಗಾಳವನ್ನು ಯಾಕೆ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ? ಚುನಾವಣಾ ಆಯೋಗದಿಂದ ಬಂಗಾಳ ಜನರ ಮೇಲೆ ಬುಲ್ಡೋಜರ್ನ ಹರಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊದಲು ಹಸ್ತಕ್ಷೇಪವನ್ನು ಮಾಡಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ವಾದ ಮಂಡಿಸ್ತಾರೆ.